ಆ ಕಾಲದಲ್ಲಿ ಸಾವಿರಾರು ವರ್ಷ ಹಿಂದೆ ಇಲ್ಲಿ ಜಾಮುರಿನ್ ದೊರೆ ಇರುವಾಗ ನಮ್ಮ ಮಲ್ಲಾಪುರಂದಲ್ಲಿ ಮುಸ್ಲಿಂ ಬಂಧುಗಳು ಇದ್ದಂಥ ಸಂದರ್ಭದಲ್ಲಿ ಆ ಮಾಪಿಳ್ಳೆಗಳ ಮೂಲಕ ಉಳ್ಳಾಲದ ರಾಣಿ ಅಬ್ಬಕ್ಕಾದೇವಿ ಪೋರ್ಚುಗೀಸರು ದಾಳಿಯಾದಾಗ ಅವರನ್ನು ಕೆಚ್ಚೆದೆಯಿಂದ ಎದುರಿಸುವುದಕ್ಕೆ ಅಬ್ಬಕ್ಕ ರಾಣಿ ಕಂಡುಕೊಂಡಂತ ಒಂದು ಸತ್ಯ ಏನು ಅಂತ ಹೇಳಿದ್ರೆ, ಕೇವಲ ನನ್ನ ಯುದ್ಧದಲ್ಲಿ ಹಿಂದೂಗಳು ಮಾತ್ರ ಇದ್ರೆ ನಾವು ಗೆಲ್ಲುವುದು ಸಾಧ್ಯ ಇಲ್ಲ, ಕಟ್ಟಾಳುಗಳಾದ ಹಿಂದೂಗಳ ಹಾಗೆ ಸಮಾನವಾಗಿರತಕ್ಕಂಥ ಮಾಪಿಳ್ಳೆಗಳು ಅಥವಾ ಕೇರಳದ ಮುಸ್ಲಿಮರು ಮಾತ್ರ ನಮ್ಮನ್ನು ರಕ್ಷಣೆ ಮಾಡಬಹುದು ಅನ್ನುವ ಸತ್ಯವನ್ನು ಕಂಡುಕೊಂಡದ್ರಿಂದ ಮುಸ್ಲಿಮರು ಮತ್ತು ಹಿಂದೂಗಳು ಜೈನ ರಾಣಿಯ ಒಟ್ಟಿಗೆ ನಿಂತು ಆ ಪೋರ್ಚುಗೀಸರ ದಾಳಿಯನ್ನು ಕೆಚ್ಚೆದೆಯಿಂದ ಎದುರಿಸಿದಂಥ ಒಂದು ಇತಿಹಾಸ, ಪ್ರಥಮ ಸ್ವಾತಂತ್ರ್ಯ ಕಾಳೆ ಮೊಳಗಿಸಿದಂಥ ಇತಿಹಾಸ ನಮ್ಮ ತುಳುನಾಡಿಗೆ ಇದೆ. ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು. ಇದೇ ವಿಚಾರದಲ್ಲಿ ಅನೇಕ ಬಾರಿ ಉಳ್ಳಾಲದ ರಾಣಿಗೆ ಮತ್ತು ಚೌಟರಸರಿಗೆ ಅನೇಕ ರೀತಿಯ ತೊಂದರೆಗಳು ಉಂಟಾದಾಗ ಅವರನ್ನು ಬಚ್ಚಿಟ್ಟು ರಕ್ಷಿಸುವಂಥ ಕೆಲಸವನ್ನು ಕೂಡ ಕೇರಳದ ಅನೇಕ ಪ್ರದೇಶಗಳಲ್ಲಿ ಮುಸ್ಲಿಂ ಬಾಂಧವರು ಮಾಡಿದ್ದಾರೆ. ಇದು ಇತಿಹಾಸದಲ್ಲಿ ಪುಟದಲ್ಲಿ ದಾಖಲಾಗಿದೆ. ಅದೇ ರೀತಿಯಾಗಿ ನಮ್ಮ ಅಜಿಲ ವಂಶಸ್ಥ ತಿಮ್ಮಣ್ಣ ಅಜಿಲಾರು 1700 ಸುಮಾರಿಗೆ ಹೈದರ್ ಅಲಿಗೆ ಗೊತ್ತಿಲ್ಲದ ಹಾಗೆ ಒಬ್ಬ ಶೇಖ್ ಅಲಿ ಅನ್ನುವರು ಬಹಳ ಕೆಟ್ಟ ರೀತಿಯಿಂದ ಅವರಲ್ಲಿ ತೆರಿಗೆಯನ್ನು ವಸೂಲು ಮಾಡಿದಂಥ ಸಂದರ್ಭ. 7,000 ಇದ್ದದ್ದು ಒಮ್ಮೆಲೆ 11,000ಕ್ಕೆ ಏರಿಸಿದಾಗ ತಿಮ್ಮಣ್ಣ ಅಜಿಲರಿಗೆ ಅಷ್ಟು ಹಣವನ್ನು ಕೊಡುವುದು ಸಾಧ್ಯ ಆಗಲಿಲ್ಲ. ಆಗ ಅವರಿಗೆ ಜೈಲು ಶಿಕ್ಷೆ ಆಗ್ತದೆ. ಆಗ ಆ ತಿಮ್ಮಣ್ಣ ಅಜಿಲರಿಗೆ ಜೈಲು ಶಿಕ್ಷೆ ಕೊಡಬಾರ್ದು, ಅವರೊಬ್ಬ ರಾಜ ಅಂತ ಹೇಳಿ ಅವರ ಮಾನ ಮರ್ಯಾದೆ ಗೌರವವನ್ನು ರಕ್ಷಿಸಿದಂಥ ಕೀರ್ತಿ ಅದು ಲಾಲ್ ಸಾಹೇಬರಿಗೆ ಸಲ್ಲುವಂಥದ್ದು. ಆ ಲಾಲ್ ಸಾಹೇಬ್ರು ಒಬ್ಬರು ಮುಸ್ಲಿಂ ಬಂಧು. ಅವರು ಮಂಗಳೂರಿನಲ್ಲಿ 11,000 ರೂಪಾಯಿ ಹಣವನ್ನು ಕೊಟ್ಟು ಹೈದರ್ ಅಲಿಗೆ ತಿಳಿಸಿ ಅವರನ್ನು ಬಂಧನ ಮಾಡದ ಹಾಗೆ ರಕ್ಷಣೆ ಮಾಡಿದಂಥ ಒಂದು ಕೀರ್ತಿ 1767ರ ಸುಮಾರಿಗೆ ನಡೀತದೆ. ಸುಮಾರು 220 ವರ್ಷಗಳ ಹಿಂದಿನ ಕತೆ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.